ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶರಣಪ್ಪ. ಗಂಗಾವತಿ ತಾಲೂಕಿನ ಅಣುವಾಳ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯಡಿ ವಿಕಲಚೇತನ ಕೂಲಿಕಾರರಿಗೆ ನೀಡಬೇಕಾದ ವೇತನವನ್ನು ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಭಾರತೀಯ ಪ್ರಜಾಸಂಘ ಭೀಮನಡೆ ರಾಜ್ಯ ಸಮಿತಿ ವತಿಯಿಂದ ದಿನಾಂಕ 3/6/2026ರಂದು ಅಣುವಾಳ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ಆದೇಶದಂತೆ ವಿಕಲಚೇತನ ಕೂಲಿಕಾರರಿಗೆ ದಿನವೊಂದಕ್ಕೆ 375 ರೂಪಾಯಿ ವೇತನ ನೀಡಬೇಕಾಗಿದೆ. ಆದರೆ ಅಣುವಾಳ ಗ್ರಾಮ ಪಂಚಾಯತಿನಲ್ಲಿ ಸರಿಯಾದ ರೀತಿಯಲ್ಲಿ ವೇತನ ಪಾವತಿ ಆಗುತ್ತಿಲ್ಲ. ಕಡಿಮೆ ವೇತನ ಪಾವತಿಸುವ ಮೂಲಕ ವಿಕಲಚೇತನರಿಗೆ ಹಾಗೂ ಕೂಲಿಕಾರರಿಗೆ ಅನ್ಯಾಯವಾಗುತ್ತದೆ. ಮಳೆ ಬೆಳೆ ಇಲ್ಲದ ಸಂಕಷ್ಟದ ಸಮಯದಲ್ಲಿ ಕೂಲಿ ಕೆಲಸವನ್ನೇ ನಂಬಿ ಬದುಕುತ್ತಿರುವವರಿಗೆ ಈ ರೀತಿಯ ಅನ್ಯಾಯ ನಡೆಯುತ್ತಿರುವುದು ಖಂಡನೀಯ ಎಂದು ಸಂಘಟನೆ ಅಧ್ಯಕ್ಷರಾದ ದುರ್ಗಪ್ಪ ಪಿ ಅಣುವಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ನಮ್ಮ ಬೇಡಿಕೆಗಳಾದ ವಿಕಲಚೇತನರಿಗೆ ಪ್ರತಿ ವರ್ಷ 125 ದಿನಗಳ ಕಡ್ಡಾಯ ಕೆಲಸ ನೀಡಬೇಕು. ಸರ್ಕಾರದ ಆದೇಶದಂತೆ ವಿಕಲಚೇತನರಿಗೆ ನಿಗದಿತ ಕೂಲಿ ಹಣವನ್ನು ತಕ್ಷಣ ಪಾವತಿಸಬೇಕು. ಕೂಲಿ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಪೆಂಡಲ್ ಹಾಗೂ ಪ್ರಥಮ ಚಿಕಿತ್ಸಾ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ವಿಕಲಚೇತನರಿಗೆ ಪ್ರತ್ಯೇಕವಾದ ಜಾಬ್ ಕಾರ್ಡ್ಗಳನ್ನು ವಿತರಿಸಬೇಕು. ಕೆಲಸ ಸಿಗದ ಅವಧಿಗೆ ನಿರುದ್ಯೋಗ ಭತ್ಯೆಯನ್ನು ಪಾವತಿಸಬೇಕು. ಈ ಧರಣಿಯಲ್ಲಿ ಭಾರತೀಯ ಪ್ರಜಾಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ವಿಕಲಚೇತನ ಫಲಾನುಭವಿಗಳು ಪಾಲ್ಗೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಕಿರಣ್ ಕುಮಾರ್ ಅವರು ಮನವಿಯನ್ನು ಸ್ವೀಕರಿಸಿದ ನಂತರ ಮಾತನಾಡಿ, ಈಗಾಗಲೇ ಇವರ ಪ್ರಮುಖ ಬೇಡಿಕೆಗಳು ಚಾಲ್ತಿಯಲ್ಲಿವೆ. ವೇತನದಲ್ಲಿ ತಾರತಮ್ಯವಾಗುತ್ತಿಲ್ಲ. ಇವರ ಮನವಿಯನ್ನು ನಮ್ಮ ಮೇಲಧಿಕಾರಿಗಳಿಗೆ ಕಳಿಸಿಕೊಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೊಡ್ಡಬಸಪ್ಪ, ಈಶ್ವರಮ್ಮ, ಹುಸೇನಮ್ಮ, ಹುಲಿಗೆಮ್ಮ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಂಗಾವತಿರವರಿಗೆ ಮನವಿ ಪತ್ರ ಸಲ್ಲಿಸಿದರು. ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗಂಗಾವತಿ ತಾಲೂಕಿನ ಅಣುವಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನರೇಗಾದಲ್ಲಿ ವಿಶೇಷ ಚೇತನರಿಗೆ ಒಂದು ದಿನದ ಕೂಲಿ 375 ರೂಪಾಯಿ ಇದ್ದು ಸರ್ಕಾರದ ಆದೇಶದ ರದ್ದು ಇದ್ದರೂ ಸಹ ಸದರಿ ಪಂಚಾಯತಿ ಅಧಿಕಾರಿಗಳು ಇದರಿಂದ ಕೂಲಿಕಾರರಿಗೆ ಮತ್ತು ವಿಶೇಷಚೇತನರಿಗೆ ತುಂಬ ಕಷ್ಟವಾಗಿದ್ದು, ಸದರಿ ಮಳೆ ಬೆಳೆ ಇಲ್ಲದ ಕೂಲಿಕಾರರಿಗೆ ಕೆಲಸ ಇಲ್ಲದೆ ತುಂಬ ಕಷ್ಟದಲ್ಲಿ ಜೀವನ ಸಾಗುತ್ತಿದ್ದು, ಆದರೆ ಸದರಿ ಪಂಚಾಯತಿ ಅಧಿಕಾರಿಗಳು ಕೂಲಿಕಾರರಿಗೆ ಮತ್ತು ವಿಕಲಚೇತನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಸದರಿ ವಿಕಲಚೇತನರಿಗೆ ಸರ್ಕಾರದ ಆದೇಶದ ಪ್ರಕಾರ ಸರಿಯಾದ ಪೇಮೆಂಟ್ ನೀಡುವಂತೆ ಒತ್ತಾಯಿಸಿ ದಿನಾಂಕ 3/3/2026ರಂದು ಅಣುವಾಳ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ ಎಲ್ಲರೂ ಸೇರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ. ಅದಕ್ಕಾಗಿ ತಾವುಗಳು ಆ ದಿನ ಅಣುವಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಆಗಮಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಕೋರುತ್ತೇವೆ. ಬೇಡಿಕೆಗಳು: ವಿಕಲಚೇತನರಿಗೆ 125 ದಿನ ಕೆಲಸ ನೀಡಬೇಕು. ವಿಕಲಚೇತನರಿಗೆ ಸರ್ಕಾರದ ಆದೇಶದಂತೆ ಸರಿಯಾಗಿ ಪೇಮೆಂಟ್ ಮಾಡಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಪೆಂಡಲ್ ಹಾಕಿಸಬೇಕು. ಪ್ರಥಮ ಚಿಕಿತ್ಸೆ ಮತ್ತು ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ವಿಕಲಚೇತನರಿಗೆ ಪ್ರತ್ಯೇಕವಾಗಿ ಜಾಬ್ ಕಾರ್ಡು ನೀಡಬೇಕು. ಆದ ಕಾರಣ ತಾವುಗಳು ಈ ನಮ್ಮ ಮನವಿಯನ್ನು ಪರಿಗಣಿಸುತ್ತಾ ಸದರಿ ಮೇಲ್ಕಾಣಿಸಿದ ಪ್ರಕಾರ ವಿಕಲಚೇತನರಿಗೆ ಕೂಲಿಕಾರರಿಗೆ ಕೆಲಸ ಮತ್ತು ನಿರುದ್ಯೋಗ ಭತ್ಯೆಯನ್ನು ಪಂಚಾಯತಿಯಿಂದ ಕೊಡಿಸಬೇಕೆಂದು ಒತ್ತಾಯಿಸಿ ದಿನಾಂಕ 3/6/2026ರಂದು ಅಣುವಾಳ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ. ದಿನ ಕೆಲಸ ಕೇಳಿದ್ದಾರೆ. ನಾವು ಎಷ್ಟು ದಿನ ಆಗುತ್ತೆ? 125 ದಿನ. ಏನು ಇದು ವರ್ಕ್ ಅಲೋಕೇಟ್ ಆಗಿ ಬಂದರೆ 125 ಡೇಸ್ವರೆಗೆ ನಾವು ವರ್ಕ್ ಕೊಡ್ತೀವಿ. ನೆಕ್ಸ್ಟ್ ಅವರು ಸರಿಯಾದ ಪೇಮೆಂಟ್ ಮಾಡಿರಿ ಅಂತ ಹೇಳಿ ಕೇಳಿದ್ದಾರೆ. ಆಲ್ರೆಡಿ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡಿದ್ದೀನಿ. ಎಷ್ಟು ಕೆಲಸ ಮಾಡಿರ್ತಾರೆ ಅದ್ರ ಪ್ರಕಾರ ಪೇಮೆಂಟ್ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಕುಡಿ ನೀರು ಹಾಗೂ ಪೆಂಡಲ್ ಕೇಳಿದ್ದಾರೆ. ಲೋಕಲ್ ಇಲ್ಲೇ ಆದರೆ ಅಂತಂದ್ರೆ ಕೆರೆಗಳಿಗೆಲ್ಲರೂ ಹೋದ್ರೆ ಅಂದರೆ ನಾವು ಹಾಕಿಸ್ಕೊಟ್ಟಿರ್ತೀವಿ ಅಂತ ಹೇಳಿದ್ದೀನಿ. ನೆಕ್ಸ್ಟು ಪ್ರಥಮ ಚಿಕಿತ್ಸೆಗೆ ನಾನು ಇವ್ರಿಗೆ ಮಾತಾಡ್ತೀನಿ, ನಮ್ಮ PHC ಸೆಂಟ್ರಿಗೆ ಮಾತಾಡಿ ಕಳಿಸ್ಕೊಡ್ತೀನಿ. ವಿಕಲಚೇತನ ಪ್ರತ್ಯೇಕ ಜಾಬ್ ಕಾರ್ಡ್ ಇವ್ರು ಕೇಳಿದ್ರು. ಸಿಂಗಲ್ ಆಗಿ ಅಪ್ಲಿಕೇಶನ್ಸ್ನ ಕೊಡಿ ಅಂತ ಹೇಳಿದ್ದೀನಿ. ಕೊಟ್ಟರೆ ಅಂದ್ರೆ ಅವ್ರಿಗೆ ನಾನು ಇದು ಮಾಡಿಕೊಡ್ತೀನಿ. ಡಾಕ್ಯುಮೆಂಟ್ಸ್ GPS ಫೋಟೋ ಅವ್ರ ಮನೆ ಮುಂದೆ ಅವ್ರು ನಿಲ್ಸಿ ಅಂತ ಅವ್ರು ಇಸ್ಕೊಂಡ ಡಾಕ್ಯುಮೆಂಟ್ಸ್ ಫೋಟೋ ತಗೊಂಡು ಕೊಡಕ್ಕೆ ಹೇಳಿದ್ರು. ಯಾಕ್ರಿ ಸರ್ ಅದು ಕೇಳ್ರಿ ಸರ್ಕಾರದ ಬೇಕಂದ್ರೆ ಅವ್ರನ್ನೂ ಕರೆಸ್ತೀನಿ. ಅವತ್ತೇ ನಿಮ್ದು ಏನು ಕ್ವಶನ್ಸ್ ಅದಾವ ಎಲ್ಲ ಡಿಸ್ಕಷನ್ ಮಾಡೋಣ. ಮೇಡಮ್ ಅವ್ರು ಕಳಿಸ್ಬಿಟ್ಟು ಆಮೇಲೆ ನಮ್ಮ ಕಡೆ ಆಗಿಲ್ಲ ಅಂದ್ರೆ ಮುಂದ್ಗಡೆ ಅವ್ರು ಸರ್ ಹೇಳ್ತಾರ ಫಸ್ಟ್ ನಮ್ಮ ಜೋಡಿ ಮುಂದೆ ಹೋಗಂತಾರ. ಸರ್ ಇಲ್ಲಿ ಸಮಸ್ಯೆ ಇಲ್ಲ ಸರ್, ನಮಗೆ ಅಂಗವಿಕರು ಬಂದಂಥ ಅನುದಾನಗಳು ನಮಗೆ ಯಾರು ರೆಸ್ಪಾನ್ಸ್ ಕೊಡ್ತಾರೆ ನಮ್ಗೆ ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ಸರ್ಕಾರ ಹಿಂಗಿದೆ, ಹಿಂಗಿಲ್ಲ, ನಿಮಗೆ ಈ ಥರ ಅನುದಾನ ಬಂದಿದ್ದೇವೆ, ಈ ಥರ ತೊಗೊರಂತ ನಮ್ಮ MLWಗಳು ಯಾರು ನಮ್ಗೆ ಗಮನಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಬೇಕಾದಂಥವ್ರಿಗೆ ಅಷ್ಟೇ ಹೇಳ್ಕೊಳ್ತಾರೆ, ಬಿಟ್ಬಿಡ್ತಾರೆ. ಬೇಕಾ ಬಿಟ್ಟಿದ್ದಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಬೇಜಾದ್ರು ಭಾಳ ಇದೆ ಸರ್. ನಮ್ಮ ಪಂಚಾಯತ್ ಸುಮಾರು 2 ವರ್ಷ ಮುಖಾಂತರ ಬಂದಿದ್ದೀನಿ.
ನಾನು ಆಲ್ರೆಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಸಹ ಅದನ್ನು ಪೆಂಡಿಂಗ್ ನಾವು ಇರಿಸಿದ್ದಾರೆ. ಮೀಟಿಂಗ್ ಮಾಡೋಣ ಫಸ್ಟ್ ಅದ್ರ ಡಿಸ್ಕಷನ್ ಮಾಡ್ಕೊಳ್ಳೋಣ ಏನಾಗೈತಿ ಏನಿಲ್ಲ ಅಂತೇಳಿ ಹಂಗೇನು ಅವ್ರು ಕೆಲಸ ಮಾಡಿಲ್ಲ ಅಂತೇಳಿ ಖಾತ್ರಿ ಆಯ್ತಂದ್ರೆ ಮುಂದೆ ಆ್ಯಕ್ಷನಿಗೆ ಲೆಟರ್ ಮಾಡೋಣ ಅಷ್ಟೇ ಮಾಡೋಣ ಸರ್. ಗೊತ್ತಾಗೋದು ಸರ್